ನಮಸ್ತೆ, ನಿಖಿತಾ ಕಿಚನ್ಗೆ ಸ್ವಾಗತ. ನಾನಿವತ್ತು ಬೆಳ್ಳುಳ್ಳಿ ಮಂಡಕ್ಕಿ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡಿ ಮತ್ತು ನೀವು ಒಂದ್ಸರಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮೊದಲಿಗೆ ಸ್ಟವ್ ಹಚ್ಚಿ ಹಾಗೆ ಒಂದು ಕಡಾಯಿ ಇಟ್ಕೊಳ್ಳಿ. ಕಡಾಯಿ ಕಾದ ನಂತರ ಮಂಡಕ್ಕಿಯನ್ನು ಹಾಕಿ ಹುರಿದ್ಕೊಳ್ಳಿ. ಕೈ ಬಿಡದೆ ಹಾಗೆ ಹುರಿತಾ ಇರಿ. ಕೈ ಬಿಟ್ಟರೆ ಮಂಡಕ್ಕಿ ತಳ ಹಿಡಿಯೋ ಚಾನ್ಸ್ ಇರುತ್ತೆ, ಅದಕ್ಕೋಸ್ಕರ ಕೈ ಬಿಡದೆ ಹಾಗೆ ಹುರಿತಾ ಇರಿ. ಸ್ವಲ್ಪ ಲೈಟಾಗಿ ಬಿಸಿ ಆದರೆ ಸಾಕು. ಈ ಥರ ಹುರಿಯೋದ್ರಿಂದ ಮಂಡಕ್ಕಿ ಕುರು ಅಂತ ಇರುತ್ತೆ. ಈ ಚಳಿ ಟೈಮಲ್ಲಿ ಮಂಡಕ್ಕಿ ಎಲ್ಲ ಮೆತ್ತಗಾಗ್ಬಿಟ್ಟಿರುತ್ತಲ್ವ, ಈ ಥರ ಹುರ್ಕೊಳ್ಳೋದ್ರಿಂದ ಮಂಡಕ್ಕಿ ಕ್ರಿಸ್ಪಿಯಾಗಿ ಬರ್ತವೆ. ಇವಾಗ ಮಂಡಕ್ಕಿನ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಅದೇ ಕಡಾಯಿ ಇಟ್ಕೊಳ್ಳಿ. ಕಡಾಯಿ ಕಾದಿರುತ್ತಲ್ವ, ಇವಾಗ 8 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ ಉದ್ದಾಗಿ ತೆಳ್ಳಗೆ ಕಟ್ ಮಾಡಿರುವಂಥ ಒಣ ಕೊಬ್ಬರಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಫ್ರೈ ಮಾಡ್ತಾ ಇದ್ದೀನಿ ನೋಡಿ. ಅದು ವೈಟ್ ಕಲರ್ ಇರೋದು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ತಾಯಿರಿ. ಹಾಗೆ ಫ್ರೈ ಮಾಡುವಾಗ ಸ್ಟವ್ ಯಾವಾಗಲೂ ಸ್ಲಿಮ್ಮಲ್ಲೇ ಇರಲಿ. ನೋಡಿ, ಇವಾಗ ಕಲರ್ ಚೇಂಜ್ ಆಗ್ತಾ ಇದೆ. ಇಷ್ಟು ಗೋಲ್ಡನ್ ಕಲರ್ ಬಂದರೆ ಸಾಕು. ಇವಾಗ ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳಿ ಎಲ್ಲನೂ. ಇವಾಗ ಅದೇ ಎಣ್ಣೆಗೆ ಪುಟಾಣಿ ಹಾಕ್ಕೊರಿ. ಪುಟಾಣಿ ಸಹ ಫ್ರೈ ಮಾಡ್ಕೊಳ್ಳಿ. ಇದು ಸಹ ಕಲರ್ ಚೇಂಜ್ ಆಗುತ್ತೆ, ಅವಾಗ ಗೊತ್ತಾಗುತ್ತೆ ಫ್ರೈ ಆಗಿದೆ ಅಂತ. ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇವಾಗ ಪುಟಾಣಿ ನೋಡಿ ಫ್ರೈ ಆಗಿದೆ, ಕಲರ್ ಸಹ ಚೇಂಜ್ ಆಗಿದೆ ನೋಡಿ. ಒಣ ಕೊಬ್ಬರಿ ಫ್ರೈ ಮಾಡಿ ಇಟ್ಕೊಂಡಿದ್ರಲ್ವ, ಅದೇ ಪಾತ್ರೆಗೆ ಇದನ್ನು ಸಹ ಹಾಕ್ಕೊಳ್ಳಿ. ಇವಾಗ ಅದೇ ಎಣ್ಣೆಗೆ ಕಡಲೆ ಬೀಜ ಹಾಕಿ ಫ್ರೈ ಮಾಡ್ಕೊಳ್ಳಿ. ಇದು ಸಹ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ. ಇವಾಗ ಫ್ರೈ ಆಗಿದೆ. ಇವಾಗ ಎತ್ತಿಟ್ಕೊಳ್ಳಿ. ಇವಾಗ ಅದೇ ಎಣ್ಣೆಗೆ ಕರಿಬೇವು ಹಾಕ್ಕೊಳ್ಳಿ. ಇವಾಗ ಚಟಪಟ ಅಂತ ಸೌಂಡ್ ಬರುತ್ತೆ. ಇವಾಗ ಫ್ರೈ ಆಗಿದೆ ನೋಡಿ. ಕಡಲೆ ಬೀಜವನ್ನೆಲ್ಲ ಎತ್ತಿಟ್ಕೊಂಡಿದ್ರಲ್ವ, ಅದೇ ಪಾತ್ರೆಗೆ ಇವನ್ನು ಸಹ ಎತ್ತಿಟ್ಕೊಳ್ಳಿ. ಇವಾಗ ಅದೇ ಎಣ್ಣೆಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಮೊದಲಿಗೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಇದು 2 ಬೆಳ್ಳುಳ್ಳಿ ಬೇಳೆ ಬಿಡಿಸಿ ಜಜ್ಜಿ ಹಾಕ್ತಾ ಇರೋದು. ಬೆಳ್ಳುಳ್ಳಿ ಸಹ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಇವಾಗ ಒಂದು 3 ಬ್ಯಾಡಗಿ ಮೆಣಸಿನ್ಕಾಯಿ ಸಣ್ಣದಾಗಿ ಮುರಿದು ಹಾಕೋತಾ ಇದ್ದೀನಿ. ಅವು ಸಹ ಫ್ರೈ ಆಗಬೇಕು. ನೋಡಿ, ಮೆಣಸಿನ್ಕಾಯಿ ಫ್ರೈ ಆಗ್ತಾ ಇದ್ದಾವೆ. ಚಿಕ್ಕದಿರೋದೆಲ್ಲ ಅಷ್ಟು ದೊಡ್ಡದಾಗ್ತಾ ಇದೆ ನೋಡಿ. ಇವಾಗ ಫ್ರೈ ಆಗಿದೆ ಅಂತ ಗೊತ್ತಾಗುತ್ತೆ. ಇವಾಗ ಒಂದು ಅರ್ಧ ಸ್ಪೂನ್ ಅರಿಶಿಣ ಪುಡಿ ಹಾಕ್ಕೊಳ್ಳಿ. ಹಾಗೆ 1 ಸ್ಪೂನ್ ಅಚ್ಕಾರದ ಪುಡಿ ಹಾಕ್ಕೊಳ್ಳಿ. ಇವಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಒಗ್ಗರಣೆ ರೆಡಿ ಆಯಿತು. ಇವಾಗ ಸ್ಟವ್ ಆಫ್ ಮಾಡಿಬಿಡಿ. ಬಿಸಿ ಮಾಡಿ ಇಟ್ಕೊಳ್ಳೋಂಥ ಮಂಡಕ್ಕಿಗೆ ಫ್ರೈ ಮಾಡಿರೋದನ್ನೆಲ್ಲ ಹಾಕ್ಕೊಳ್ಳಿ. ಕಡಲೆ ಬೀಜ, ಒಣ ಕೊಬ್ಬರಿ, ಆಮೇಲೆ ಕರಿಬೇವು ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ರೆಡಿ ಮಾಡಿ ಇಟ್ಕೊಂಡಿರುವಂಥ ಮಸಾಲೆ ಹಾಕ್ಕೊಳ್ಳಿ. ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಒಂದು ಚಿಟಿಕೆ ಉಪ್ಪು ಹಾಕ್ಕೊಳ್ಳಿ. ಜಾಸ್ತಿ ಉಪ್ಪು ಹಾಕಬೇಡಿ, ಯಾಕಂದರೆ ಮಂಡಕ್ಕಿಗೆ ಉಪ್ಪು ಹಾಕಿರ್ತಾರೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ 2 ಸ್ಪೂನ್ ಸಕ್ಕರೆ ಪುಡಿ ಹಾಕ್ಕೊಳ್ಳಿ. ಸಕ್ಕರೆನ ಮಿಕ್ಸಿಗೆ ಹಾಕಿರ್ತೀವಲ್ವ, ಅದೇ ಪೌಡ್ರ್ ಹಾಕ್ಕೊಳ್ಳಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ 2 ಸ್ಪೂನ್ ಪುಟಾಣಿ ಹಿಟ್ಟು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪುಟಾಣಿ ಹಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಇವಾಗ ಮಂಡಕ್ಕಿ ರೆಡಿ ಆಗುತ್ತೆ ನೋಡಿ. ತುಂಬ ಚೆನ್ನಾಗಿರುತ್ತೆ. ಸಾಯಂಕಾಲ ಟೈಮಲ್ಲಿ ಟೀ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ. ನಾವು ಬಿಸಿ ಮಾಡ್ಕೊಂಡಿರೋದ್ರಿಂದ ಮಂಡಕ್ಕಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ, ತೋರಿಸ್ತಾ ಇದ್ದೀನಿ.
ನೀವು ಒಂದ್ಸರಿ ಈ ಥರ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.